ಡಿ ಕೆ ಶಿವಕುಮಾರ್ ಅವರು ಒಬ್ಬ ಉತ್ತಮ ಚಾಣಕ್ಯ, ಒಳ್ಳೆಯ ಸಂಘಟಕ. ಕಾಂಗ್ರೆಸ್ ಪಕ್ಷವನ್ನ ಬೆಳೆಸುವುದರಲ್ಲಿ, ಕಟ್ಟುವುದರಲ್ಲಿ ಅವರ ಶ್ರೇಯಸ್ಸು, ಅವರ ಸಾಧನೆ, ಅವರ ಶ್ರಮ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರೆ ಅದು ತಪ್ಪಾಗುತ್ತೆ. 140 ಸ್ಥಾನಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಂದ್ರೆ ಸನ್ಮಾನ್ಯ ಶ್ರೀ ದೊಡ್ಡಾಳಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ, ಡಿ ಕೆ ಶಿವಕುಮಾರ್ ಅವರ ಒಂದು ಅಲ್ಲಿ ಶ್ರಮ ಬಹಳಷ್ಟು ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಬರುವಂತಹ ದಿನಮಾನದಲ್ಲಿ ಸಂಯಮವನ್ನ ಕಾಪಾಡಿಕೊಳ್ಬೇಕು, ಎಲ್ಲರನ್ನ ಗೌರವ ಕೊಡಬೇಕು, ಹಿರಿಯ ಶಾಸಕರ ಜೊತೆ ಬಹಳ ಮರ್ಯಾದೆಯಿಂದ ನೋಡ್ಕೋಬೇಕು. ಕೆಲವು ಹಿರಿಯ ಶಾಸಕರು ಕೂಡ ನನ್ನ ಮುಂದೆ ಹೇಳಿರ್ತಕ್ಕಂಥದ್ದು ಇದೆ, ಹೋದರೆ ಗೌರವ ಕೊಡೋದಿಲ್ಲ ಅಂತಕ್ಕಂಥದ್ದು. ದಯವಿಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನಿ, ಎಲ್ಲ ಹಿರಿಯ ಶಾಸಕರನ್ನು ನೀವು ವಿಶ್ವಾಸಕ್ಕೆ ತಗೊಂಡ್ರೆ ನಿಮ್ಮಂತಹ ದೊಡ್ಡ ನಾಯಕ ಈ ರಾಜ್ಯದಲ್ಲಿ ಯಾರೂ ಇಲ್ಲ. ಪ್ರಭಾವಿತನ ನಿಮ್ಮಲ್ಲಿ ಸಾಕಷ್ಟು ಇದೆ, ನಿಮಗೆ ಸಮುದಾಯದ ಬೆಂಬಲ ಇದೆ, ಕನ್ನಡಿಗರ ಬೆಂಬಲವಿದೆ, ಪಕ್ಷದಲ್ಲಿ ಬೆಂಬಲ ಇದೆ, ಬಹಳಷ್ಟು ನೀವು ಮೂಲ ಪಕ್ಷದಿಂದ ಕಟ್ಕೊಂಡು ಬಂದಿದ್ದೀರಾ, ನಿಮ್ಗೆ ಒಳ್ಳೆ ಶಕ್ತಿ ಇದೆ. ಬರುವಂತಹ ದಿನಮಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಶ್ರಮದಿಂದ ಅವರೇನು ಕೆಲಸ ಮಾಡಿದ್ದಾರೆ ಆ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅವರು ಕೂಡ ಈ ಬರುವಂತಹ ದಿನಮಾನದಲ್ಲಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿದ್ದಾರೆ.